ವಿದ್ಯಾರ್ಥಿಗಳೇ, ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಮಾರ್ಗಗಳು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾರ್ಗ ಸರ್ವೀಸ್ ಏರಿಯಾ ಅಪ್ರೋಚ್, ಸೇವಾ ಪ್ರದೇಶ ಮಾರ್ಗದ ಬಗ್ಗೆ ಈ ಸೆಷನ್ನಲ್ಲಿ ನೋಡೋಣ. ಮೊದಲನೇದಾಗಿ ಮೀನಿಂಗ್ ಆಫ್ ಸರ್ವೀಸ್ ಏರಿಯಾ ಅಪ್ರೋಚ್. The service area approach is the process of identifying a particular geographical area and handing over the area to a particular institution or a bank that supplies the funds to the overall development of the area. Generally, 15 to 20 villages are identified as a service area. These villages tend to be densely populated areas. ಅಂದರೆ ಗ್ರಾಮೀಣಾಭಿವೃದ್ಧಿಗೆ ಇರುವಂತಹ ಮತ್ತೊಂದು ಮಾರ್ಗವೇ ಸೇವಾ ಪ್ರದೇಶ ಮಾರ್ಗ ಅಂತಂದು ನಾವು ಹೇಳಬಹುದು. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಗುರುತಿಸಿ ಆ ಪ್ರದೇಶವನ್ನು ಯಾವುದಾದರೂ ಸಂಸ್ಥೆಗೆ ಅಥವಾ ಹಣಕಾಸನ್ನು ಪೂರೈಕೆ ಮಾಡುವ ಬ್ಯಾಂಕಿಗೆ ವಹಿಸುವ ಮೂಲಕ ಆ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಪ್ರಕ್ರಿಯೆಯೇ ಸೇವಾ ಪ್ರದೇಶ ಮಾರ್ಗ ಅಂತಂದು ನಾವು ಹೇಳಬಹುದು. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಗುರುತಿಸಿ ಆ ಪ್ರದೇಶವನ್ನು ಯಾವುದಾದರೂ ಸಂಸ್ಥೆಗೆ ಅಥವಾ ಹಣಕಾಸನ್ನು ಪೂರೈಸುವ ಬ್ಯಾಂಕಿಗೆ ವಹಿಸುವ ಮೂಲಕ ಆ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಕ್ರಮವನ್ನು ಕೈಗೊಳ್ಳುವ ಒಂದು ಪ್ರಕ್ರಿಯೆಯೇ ಸೇವಾ ಪ್ರದೇಶ ಮಾರ್ಗ. ಸಾಮಾನ್ಯವಾಗಿ ಸೇವಾ ಪ್ರದೇಶ ಮಾರ್ಗದಲ್ಲಿ 15ರಿಂದ 20 ಹಳ್ಳಿಗಳ ಒಂದು ಗುಂಪನ್ನು ಒಂದು ಸೇವಾ ಪ್ರದೇಶ ಅಂತಂದು ಪರಿಗಣಿಸಲಾಗುತ್ತೆ. ಈ ಹಳ್ಳಿಗಳು ಜನಸಾಂದ್ರತೆಯಿಂದ ಕೂಡಿದ, ಅಂದರೆ ಒಂದೇ ಕಡೆಗೆ ಇರುವಂತಹ ಒಂದು ಪ್ರದೇಶಗಳು ಆಗಿರ್ತವೆ ಅಂತಂದು. In this way, an area is the area is entrusted with the complete management of a bank. The bank finances the development of villages in the area through its respective branches. The bank provides fund for millennial activities such as agriculture, small irrigation, horticulture, silk farming, trade, dairy industries, commercial activities, poultry and floriculture. ಅಂದರೆ ಈ ಸೇವಾ ಪ್ರದೇಶದ ಮಾರ್ಗದಲ್ಲಿ ಒಂದು ಸೇವಾ ಪ್ರದೇಶವನ್ನು ಯಾವುದಾದರೂ ಒಂದು ಬ್ಯಾಂಕಿನ ಸಂಪೂರ್ಣ ನಿಯಂತ್ರಣಕ್ಕೆ ಅಥವಾ ನಿರ್ವಹಣೆಗೆ ವಹಿಸಲಾಗುತ್ತೆ. ಈ ಬ್ಯಾಂಕು ತನ್ನ ಸಂಬಂಧಪಟ್ಟಂತಹ ಶಾಖೆಯ ಮೂಲಕ ಆ ಪ್ರದೇಶದಲ್ಲಿ ಬರುವಂತಹ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಹಣಕಾಸನ್ನು ಪೂರೈಸುತ್ತೆ. ಮುಖ್ಯವಾಗಿ ಯಾವ್ಯಾವ ಚಟುವಟಿಕೆಗಳು ಅಂತಂದು ವ್ಯವಸಾಯ, ಸಣ್ಣ ನೀರಾವರಿ, ತೋಟಗಾರಿಕೆ, ವ್ಯಾಪಾರ, ರೇಷ್ಮೆ ಕೃಷಿ, ಕೈಗಾರಿಕೆ, ಹೈನುಗಾರಿಕೆ,
ಕುಕ್ಕುಟ ಉದ್ಯಮ, ವಾಣಿಜ್ಯ ಚಟುವಟಿಕೆಗಳು, ಪುಷ್ಪ ಕೃಷಿ ಮುಂತಾದ ಹಲವಾರು ಚಟುವಟಿಕೆಗಳಿಗೆ ಬ್ಯಾಂಕು ಹಣಕಾಸನ್ನು ಪೂರೈಕೆ ಮಾಡುತ್ತೆ ಅಂತಂದು. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಸಚ್ ಆಸ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರೀಸ್, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅನಿಮಲ್ ಹಸ್ಬೆಂಡರಿ and cooperative departments are implementing programs for the service area development through various programs. This means that if the various departments implement the development activities that are within their jurisdiction, the concerned bank will supplement the financing. Through this action will be taken for the holistic development of service area. ಅಂದರೆ ಕೃಷಿ ಈ ಕೆಲವೊಂದು ಸರ್ಕಾರದ ಇಲಾಖೆಗಳಾದಂತಹ ಕೃಷಿ ಇಲಾಖೆ, ಕೈಗಾರಿಕಾ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ತೋಟಗಾರಿಕೆ, ಪಶುಸಂಗೋಪನೆ, ಸಹಕಾರ ಇಲಾಖೆ, ಈ ರೀತಿ ಹಲವಾರು ಇಲಾಖೆಗಳು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಈ ಸೇವಾ ಪ್ರದೇಶದ ಅಭಿವೃದ್ಧಿಗೆ ನೆರವಾಗ್ತದೆ. ಅಂದರೆ ಸೇವಾ ಪ್ರದೇಶದ ಅಭಿವೃದ್ಧಿಗಾಗಿ ಈಗ ಹೇಳಿದಂತಹ ಎಲ್ಲ ಇಲಾಖೆಗಳು ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತವೆ. ಈ ಇಲಾಖೆಗಳು ತಮ್ಮ ವ್ಯಾಪ್ತಿಗೆ ಸೇರಿದಂತಹ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದರೆ ಸಂಬಂಧಪಟ್ಟಂತಹ ಬ್ಯಾಂಕು ಈ ಅಭಿವೃದ್ಧಿಗೆ ಬೇಕಾದಂತಹ ಪೂರಕವಾದಂತಹ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ಕೊಡುತ್ತೆ. ಇದರ ಮೂಲಕ ಸೇವಾ ಪ್ರದೇಶದ ಮಾರ್ಗವು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದಂತಹ ಕ್ರಮವನ್ನು ಕೈಗೊಳ್ಳುತ್ತೆ. The service area approach was introduced in the Indian banking sector in 1989. This was a significant step in decentralization of credit scheme in rural sector. This approach has the mission of formulating and implementing the projects from village level, which is the basic unit of administration. ಸೇವಾ ಪ್ರದೇಶ ಮಾರ್ಗವನ್ನು 1989ರಲ್ಲಿ ಭಾರತೀಯ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಜಾರಿಗೆ ತರಲಾಯಿತು. ಗ್ರಾಮೀಣ ವಲಯದಲ್ಲಿ ಸಾಲ ಯೋಜನೆಯ ವಿಕೇಂದ್ರೀಕರಣದ ನಿಟ್ಟಿನಲ್ಲಿ ಈ ಸೇವಾ ಪ್ರದೇಶ ಮಾರ್ಗ ಅನ್ನೋದು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಮಾರ್ಗವು ಆಡಳಿತದ ಮೂಲ ಘಟಕವಾಗಿರುವಂತಹ ಅಥವಾ ಆಡಳಿತದ ಅತ್ಯಂತ ಕೆಳಮಟ್ಟದ ಒಂದು ಹಂತವಾಗಿರುವಂತಹ ಗ್ರಾಮ ಮಟ್ಟದಿಂದ ಯೋಜನೆಯನ್ನು ರೂಪಿಸುವಂತಹ ಮತ್ತು ರೂಪಿಸಿದಂತಹ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಧ್ಯೇಯೋದ್ದೇಶವನ್ನು ಸೇವಾ ಪ್ರದೇಶ ಮಾರ್ಗವು ಹೊಂದಿರುತ್ತೆ ಅಂತಂದು. ನೆಕ್ಸ್ಟ್, ಏರಿಯಾಸ್ ಆಫ್ ಸರ್ವೀಸ್ ಅಪ್ರೋಚ್. ಸೇವಾ ಪ್ರದೇಶ ಮಾರ್ಗದ ಏರಿಯಾಸ್ ಅಂದರೆ ವಲಯಗಳು ಏನೇನೋ ಬರ್ತವೆ ಅಂತಂದು. ಫಸ್ಟ್ ಒನ್, increase in the production of revenue. Increase in production and revenue. That means maximizing the progress in identified service areas, thereby achieving increases in production and income level. ಅಂದರೆ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ಸಾಧಿಸೋದು. ಈ ಸೇವಾ ಪ್ರದೇಶ ಮಾರ್ಗದಲ್ಲಿ
ಗುರುತಿಸಲಾದಂತಹ ಸೇವೆಗಳ ಒಂದು ಪ್ರದೇಶದಲ್ಲಿ ಪ್ರಗತಿಯ ಸಾಧ್ಯತೆಯನ್ನು ಗರಿಷ್ಠವಾಗಿ ಬಳಸ್ಕೊಳ್ಳೋದು. ಇದರ ಮೂಲಕ ಉತ್ಪಾದನೆ ಮತ್ತು ಆದಾಯದ ಮಟ್ಟಗಳಲ್ಲಿ ಹೆಚ್ಚಳವನ್ನು ಸಾಧಿಸುವುದು. ಇದು ಮೊದಲನೇ ಏರಿಯಾ. ಸೆಕೆಂಡ್ ಪಾಯಿಂಟ್, ರೆಡ್ಯೂಸಿಂಗ್ ದ ಕವರೇಜ್. ದಿಸ್ ಈಸ್ ಟು ಅವಾಯ್ಡ್ ಬ್ಯಾಂಕ್ಸ್ simply focusing their efforts on a broader area. ಅಂದರೆ ರೆಡ್ಯೂಸಿಂಗ್ ದ ಕವರೇಜ್, ವ್ಯಾಪಕತೆಯನ್ನು ಕಡಿಮೆ ಮಾಡೋದು. ವಿಶಾಲವಾದಂತಹ ಪ್ರದೇಶದ ಮೇಲೆ ಬ್ಯಾಂಕುಗಳು ತಮ್ಮ ಪ್ರಯತ್ನವನ್ನು ಕೇಂದ್ರೀಕರಿಸುವುದನ್ನು ತಪ್ಪಿಸೋದಕ್ಕೆ ಇದು ಸಹಾಯಕ ಅಂತಂದು. ಅಂದರೆ ಬ್ಯಾಂಕುಗಳು ಒಂದೇ ಬಾರಿಗೆ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ವಿಶಾಲವಾದಂತಹ ಎಲ್ಲ ಪ್ರದೇಶವನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೇಕಾದಂತಹ ಹಣಕಾಸನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಯಾವುದೋ ಒಂದಿಷ್ಟು ಪ್ರದೇಶವನ್ನು ಗುರುತಿಸಿ ಆ ಪ್ರದೇಶದ ಅಭಿವೃದ್ಧಿಗೆ ಬೇಕಾದ ಹಣವನ್ನು ಬಿಡುಗಡೆಗೊಳಿಸಿ ಆ ಪ್ರದೇಶ ಅಭಿವೃದ್ಧಿ ಹೊಂದಿದ ನಂತರ ಮತ್ತೊಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅದರ ಅಭಿವೃದ್ಧಿಗೂ ಬೇಕಾದ ಹಣಕಾಸನ್ನು ಬಿಡುಗಡೆ ಮಾಡ್ಬೋದು. ಈ ರೀತಿ ಮಾಡೋದ್ರ ಮೂಲಕ ಬ್ಯಾಂಕುಗಳ ವ್ಯಾಪಕತೆಯನ್ನು ಕಡಿಮೆ ಮಾಡೋದು ಈ ಸೇವಾ ಪ್ರದೇಶದ ಒಂದು ಏರಿಯಾ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಬಂದು ಪ್ರಾಪರ್ ಕಂಟ್ರೋಲ್ ಓವರ್ ಲೆಂಡಿಂಗ್. ಇನ್ಚಾರ್ಜ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಲೆಂಡಿಂಗ್ ಪ್ರೋಸೆಸ್ ಅಂತಂದು. ಅಂದರೆ ಸಾಲ ನೀಡಿಕೆಯ ಮೇಲೆ ಸಮರ್ಪಕವಾದಂತಹ ನಿಯಂತ್ರಣ. ಅಂದರೆ ಸಾಲ ನೀಡುವಂತಹ ಪ್ರಕ್ರಿಯೆಯನ್ನು ಉಸ್ತುವಾರಿ ಮತ್ತು ನಿಯಂತ್ರಣಕ್ಕೆ ಒಳಪಡಿಸುವಂತೆ ಮಾಡೋದು. ಫೋರ್ತ್ ಪಾಯಿಂಟ್, ಇಂಪ್ಲಿಮೆಂಟೇಷನ್ ಆಫ್ ಮ್ಯಾಕ್ರೋ ಲೆವೆಲ್ ಪ್ಲಾನಿಂಗ್. Implementation of macro level planning based on credit requirements and growth potential in a small area. ಸೂಕ್ಷ್ಮ ಮಟ್ಟದ ಯೋಜನೆಗಳ ಅನುಷ್ಠಾನ. ಒಂದು ಚಿಕ್ಕದಾದಂತಹ ಜನನಿಬಿಡ ಪ್ರದೇಶದಲ್ಲಿ ಸಾಲದ ಅವಶ್ಯಕತೆಗಳು ಮತ್ತು ಪ್ರಗತಿ ಸಾಮರ್ಥ್ಯವನ್ನು ಆಧರಿಸಿ ಸೂಕ್ಷ್ಮ ಮಟ್ಟದ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತೊಂದು ಇದರ ಕ್ಷೇತ್ರ ಅಂತಂದು ಹೇಳಬಹುದು. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ರಿಲೆವೆಂಟ್ ಆಕ್ಟಿವಿಟಿ. ಐಡೆಂಟಿಫೈಯಿಂಗ್ ಆ್ಯಂಡ್ ಡೆವಲಪಿಂಗ್ ಆಕ್ಟಿವಿಟೀಸ್ ದಟ್ ಆರ್ ಸ್ಪೆಸಿಫಿಕ್ ಟು ಎ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ವಿಲೇಜಸ್ ಆ್ಯಂಡ್ ಟು ದ ಯೂಸ್ ಆಫ್ ರಿಸೋರ್ಸಸ್. ಸಮಂಜಸ ಚಟುವಟಿಕೆಗಳನ್ನು ಗುರುತಿಸುವುದು ಅಂತಂದು ಹಳ್ಳಿಗಳ ಒಂದು ಗುಂಪಿನ ಒಳಗೆ ಇರುವಂತಹ ಪ್ರದೇಶಕ್ಕೆ ನಿರ್ದಿಷ್ಟವಾದಂತಹ ಮತ್ತು ಸಂಪನ್ಮೂಲಗಳ ಬಳಕೆಗೆ ಅನುಗುಣವಾದಂತಹ ಚಟುವಟಿಕೆಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವುದು ಸೇವಾ ಪ್ರದೇಶ ಮಾರ್ಗದ ಮತ್ತೊಂದು ಕ್ಷೇತ್ರ ಅಂತಂದು ನಾವು ಹೇಳಬಹುದು. ನೆಕ್ಸ್ಟ್, ಪ್ರಾಪರ್ coordination between bank and departments. Achieving adequate coordination between bank and departments implementing developmental activities. To involve various agencies and departments that provide non-profit investments in the planning, implementation and ಸ್ಟೀವರ್ಡ್ಶಿಪ್ ಆಫ್ ಕ್ರೆಡಿಟ್ ಪ್ರೋಗ್ರಾಮ್ಸ್. ಬ್ಯಾಂಕುಗಳು ಮತ್ತು ಇಲಾಖೆಗಳ ನಡುವೆ ಸಮರ್ಪಕ ಸಮನ್ವಯದ ಸಾಧನೆ. ಹಣಕಾಸನ್ನು ಪೂರೈಕೆ ಮಾಡುವಂತಹ ಬ್ಯಾಂಕುಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವಂತಹ ಇಲಾಖೆಗಳು ಇವೆರಡರ ನಡುವೆ ಸಮರ್ಪಕವಾದಂತಹ ಸಮನ್ವಯವನ್ನು ಸಾಧಿಸಬೇಕು. ಇದರ ಮೂಲಕ ಸಾಲೇತರ ಹೂಡುವಳಿಗಳನ್ನು ಒದಗಿಸಿ ವಿವಿಧ ಸಂಸ್ಥೆಗಳು
ಮತ್ತು ಇಲಾಖೆಗಳನ್ನು ಸಹ ಸಾಲ ಕಾರ್ಯಕ್ರಮಗಳ ಯೋಜನೆ, ಅನುಷ್ಠಾನ ಮತ್ತು ಉಸ್ತುವಾರಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು ಸೇವಾ ಪ್ರದೇಶದ ಮಾರ್ಗದ ಮತ್ತೊಂದು ಕ್ಷೇತ್ರ ಅಂತಂದು ನಾವು ಹೇಳಬಹುದು. ಸೇವಾ ಪ್ರದೇಶ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೆಷನ್ನಲ್ಲಿ ನಾವು ಮುಂದುವರಿಸೋಣ. ಈಗ ಇಂಟ್ರೊಡಕ್ಷನ್ ಆ್ಯಂಡ್ ಮೀನಿಂಗ್ ಆಫ್ ಸರ್ವಿಸ್ ಏರಿಯಾ ಅಪ್ರೋಚ್ ಮತ್ತು ಏರಿಯಾಸ್ ಆಫ್ ಸರ್ವಿಸ್ ಏರಿಯಾ ಅಪ್ರೋಚ್ ಅದರ ಬಗ್ಗೆ ಅಧ್ಯಯನ ಮಾಡಿದ್ವಿ.